ಸುಮ್ಮನೆ ಕಾನ್ಸ್ಟೆಂಟ್ ಆಗಿ ಹಂಗೆ ಸ್ಟಿಲ್ ಆಗಿ ಕೂತಿರುತ್ತೆ ಅಂದ್ರೆ ಅದು ಮೋಸ್ಟ್ಲಿ ರಸಲ್ ವೈಪರ್ ಅಂದ್ರೆ ಮಂಡ್ಲಾವು ಮೋಸ್ಟ್ಲಿ ಅನ್ಸುತ್ತೆ. ನಿಮ್ಗೆ ಸೌಂಡ್ ಆದಾಗ ನೀವು ಆಮೇಲೆ ನೋಡಿದ್ರೆ ಆವಿದೆ ಸೌಂಡ್ ಬುಸ್ ಬುಸ್ ಅಂತ ಒಂಥರ ಸೌಂಡ್ ಬಂತ ನೋಡೋದು. ಸೇಫ್ ಆಗುತ್ತೆ ಸುತ್ತುತ್ತದೆ ಇಲ್ಲ. ಜೈ ಶ್ರೀರಾಮ್. ಇನ್ನು ಬೆಳಕೆ ಆಗಿಲ್ಲ, ಒಂದು ಹಾವು ರಕ್ಷಣೆ ಮಾಡಬೇಕಾಗಿದೆ, ಅದಕ್ಕಾಗಿ ಹೊರಟಿದ್ದೀನಿ. ಬನ್ನಿ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬರೋಣ. ಮಂಡ್ಲ ಬಂದಿದೆ ಅಂತ ಫೋನ್ ಮಾಡಿದ್ರು ನಮ್ಮ ಸ್ನೇಹಿತರೊಬ್ಬರು. ಹಿಂಗೆ ಅವರು ನೀರು ಆನ್ ಮಾಡೋಕ್ಕೆ ಹೋದ್ರಂತೆ, ಆ ಮೋಟ್ರು ಮನೇಲಿ ಬಂದಿದೆ, ನಾವು ದಯವಿಟ್ಟು ಬನ್ನಿ ಅಂದರು. ಹಾಗಾಗಿ ಮಂಡ್ಲ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀನಿ. ಬನ್ನಿ ರಕ್ಷಣೆ ಮಾಡ್ಕೊಂಬರೋಣ. ಜೈ ಶ್ರೀರಾಮ್. ಪ್ರಕೃತಿ ಎಂಥ ವಿಸ್ಮಯ ಅಂದರೆ ನೋಡಿ, ಜನವರಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಅಂದರೆ ಸಂಕ್ರಾಂತಿ ಯುಗಾದಿ ಮಧ್ಯದಲ್ಲಿ ಬೆಳಕಾಗೋದು ಸ್ವಲ್ಪ ನಿಧಾನ, 6:30 ಆದರೂ ಬೆಳಕಾಗಿರೋದಿಲ್ಲ. ಮತ್ತಿನ್ನೊಂದು ಯುಗಾದಿ ಟೈಮ್ಗೆ ಎಲ್ಲ ಗಿಡ ಮರಗಳು ಚಿಗುರುತ್ತೆ. ಎಂಥ ಅದ್ಭುತ ಅಲ್ವಾ. ಜೈ ಶ್ರೀರಾಮ್. ಬನ್ನಿ ಅವನ ರಕ್ಷಣೆ ಮಾಡ್ಕೊಂಬರೋಣ. ನೀನು ನೈಟ್ ನೋಡಿಲ್ಲ ಯಾರು ಅವನ? ಇವತ್ತು ಬೆಳಗ್ಗೆ ಫಸ್ಟ್ ಅವ್ರು ಕೆಲಸದವ್ರೇನೋ ನೋಡಿದ್ದು. ಜೈ ಶ್ರೀರಾಮ್. ನಾಗರಾವಲ್ಲ ಅನ್ಸುತ್ತೆ. ನಾಗರವಲ್ಲ ಅನ್ಸುತ್ತೆ. ನಾಗರಾವಾಗಿರೋ ಫಾಸ್ಟ್ ಹೋಗ್ಬಿಟ್ಟಿರೋದಲ್ಲ. ರಸಲ್ ವೈಪರ್ ಸುಮ್ಮನೆ ಕಾನ್ಸ್ಟೆಂಟ್ ಆಗಿ ಹಂಗೆ ಸ್ಟಿಲ್ ಆಗಿ ಕೂತಿರುತ್ತೆ ಅಂದ್ರೆ ಅದು ಮೋಸ್ಟ್ಲಿ ರಸಲ್ ವೈಪರ್ ಅಂದ್ರೆ ಮಂಡ್ಲಾವು ಮೋಸ್ಟ್ಲಿ ಅನ್ಸುತ್ತೆ. ಅಲ್ಲಿ ಪಕ್ಕ ಜನಗಳು ಓಡಾಡ್ತಾ ಇರ್ಲಿ, ಅದು ಕೂತಂಗೆ ಕೂತಿರುತ್ತೆ ಮಂಡ್ಲಾವು. ಮೇನ್ ಇನ್ನೊಂದೇನಂದ್ರೆ ತೊಂದರೆ ಮಾಡಲ್ಲ. ಅದಕ್ಕಾಗಿ ಅಲ್ಲಿ ನಾವು ಯಾರಾದ್ರೂ ಜನಗಳು ಅಥವಾ ಪ್ರಾಣಿಗಳೇನಾದ್ರೂ ಹತ್ರ ಓಡಾಡಿದಾಗ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಏನ್ ಮಾಡುತ್ತೆ, ಅದು ಇರೋ ಜಾಗದಲ್ಲಿ ಹಿಂಗೆ ಕಚ್ಚಕ್ಕೆ ಹಿಂಗೆ ಪ್ರಯತ್ನ ಪಡುತ್ತೆ, ಮೂಮೆಂಟ್ಸ್ ಬರುತ್ತೆ. ಅಲ್ಲಿವರೆಗೂ ನೀನ್ ಪಕ್ಕದಲ್ಲೇ ಕಾಲಿಡು ಈ ಕಡೆ, ಆದ್ ನಿನ್ಗೆ ಅದ್ರ ಹತ್ರ ಏನು ಮಾಡಲ್ಲ. ನಿನಗೆ ಅದ್ರ ಪಾಡ್ಗದ ಹಂಗೆ ಮಲ್ಕೊಂಡಿರ್ತದೆ ಕಾನ್ಸ್ಟೆಂಟ್ ಆಗಿ. ಹಿಂಗೆ ಅದೋ ಮಂಡ್ಲ ನೇಚರ್. ಅದೇ ನಾಗರಾವ್ ಕೇರವಾದ್ರೆ ಈಗ ಒಬ್ಬ ಮನುಷ್ಯ ಹಿಂಗ ಅಷ್ಟು ದೂರದಿಂದ ಹಿಂಗ್ ಬರ್ತಾವನೆ ಅಂದ್ರೆ ಆ ಜಾಗದಿಂದ ಎಸ್ಕೇಪ್ ಆಗಲ್ಲ. ಹಾ, ಹಾಗೆ ಮಂಡ್ಲ ಮಾತ್ರ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರ್ತದೆ. ಜೈ ಶ್ರೀರಾಮ್. ಎಲ್ಲಿ ಅವಿ? ಇದು ಬಾಕ್ಸಲ್ಲಿ ಇದ್ದಾನೆ. ಇಲ್ಲ, ಮೋಟ್ರ್ ಬಾಕ್ಸ್ ಇದೆಯಲ್ಲ. ಹಾಂ, ಲೈಟ್ ಇದೆಯಾ? ಲೈಟ್ ಏನಿಲ್ಲ ಅಣ್ಣ ಅಲ್ಲಿ. ಮೋಟ್ರ್ ಬಾಕ್ಸ್ ಎಲ್ಲಿ ಕುತ್ಕೊಂಡಿದೆ? ಇಲ್ಲಿ ಮೇಲೆ ಮೇಲೆ ಕಾಣುತ್ತೆ ನೋಡಿ ಅಣ್ಣ, ಅಲ್ಲೇ ಅಲ್ಲೇ ಇದೆ. ಓ, ನೋಡಿ ರಾಜ ಕುತ್ಕೊಂಡಿದ್ದಾನೆ. ಬಾ ಹತ್ರ ಬಮ್ಮ, ಬಾ ಬಾ ಹತ್ರ ಬಾ, ಬಾ ಬಾ ಹತ್ರ ಬಾ. ನಡೀತಾ ಇದೆ, ಝೂಮ್ ಮಾಡಿ. ಇಲ್ಲಿ ಬಾ, ನಾನು ಇದ್ದೀನಿ, ಬಾ. ಏನು ತಲೆ ಕೆಡಿಸ್ಕೊಂಡು ಆರಾಮ ಮಲ್ಕೊಂಡ್ಬಿಟ್ಟಾನೆ. ಹೌದು, ಮಂಡ್ಲಾವು. ಅದೇ ಬಟನ್ ಕೈ ಹಾಕಿ ನಾನು ಅಲ್ಲೇ ತಲೆ ಹತ್ರನೇ. ಓ, ಅಲ್ಲೇ ಬಟನ್ ಕೈ ಹಾಕಿ ನೀನು ಆನ್ ಮಾಡ್ದಮ್ಮ. ಜೈ ಶ್ರೀರಾಮ್. ಈ ಕಡೆ ಬಾಲನು ನೋಡಿ ಅಣ್ಣ, ಈ ಕಡೆ ಇದೆ. ಇಲ್ಲಿ ಗೊತ್ತಾಯ್ತು. ಇವ್ರ ಕಡೆ 5:30 ಬಂದು ಅಲ್ಲೇ ಕೈ ಇಟ್ಟು ನಿಮ್ಗೆ ಸೌಂಡ್ ಆದಾಗ ನೀವು ಆಮೇಲೆ ನೋಡಿದ್ರೆ ಆವಿದೆ.
ಅಲ್ಲೇ ಕೈ ಹಾಕಿದಿರಿ. ಅಲ್ಲೇ ಕೈ ಹಾಕಿ ನಾನು ಅದೇ ಬಟನ್ ಆನ್ ಮಾಡಿದ್ದೆ. ದಯವಿಟ್ಟು ಇನ್ಮೇಲೆ ಹೇಳ್ತೀನಿ, ಗೊತ್ತಾಗೋದಿಲ್ಲ ಇಂಥವೆಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸು. ಹುಷಾರಾಗಿ ನೋಡ್ಕೊಂಡು ಬೆಳಕ ಹಾಕಿ ಬ್ಯಾಟ್ರಿ ಹಾಕಿ ಕೈ ಹಾಕ್ರಿ. ಅರ್ಥ ಆಯ್ತಾ? ಗೊತ್ತಾಯ್ತಿಲ್ಲ. ನಾನು ಆಗ್ತಾ ಇದ್ದೀರೋ ಏನು ಬಾಯ್. ಬೆಳಗ್ಬೇಕಲ್ಲ ಅವ್ರಿಗೆ? ಹೋಗು ಇನ್ನ ಹತ್ತಿರಕ್ಕೆ ನೀನೇನು ಬೆಳಗ್ಬೇಕಲ್ಲ? ಹೋಗ ಮಂಡ್ಲ ಏನು ಬಾ, ನನ್ನ ಹತ್ರ ಬಂದಿದ್ದೀನಿ. ಆಗ ಹೋಗುತ್ತೆ ನೋಡಿ ಮುಂದಕ್ಕೆ. ಎಲ್ಲಿ ಹೋಗುತ್ತೆ ಅನ್ನೋ ಊಟ ಮಾಡೋದೇ. ಹತ್ರ ಬಾ. ಏನೇನೋ ಪದಾರ್ಥ. ಸೌಂಡ್ ನೋಡಿ, ಬಸ್ ಬಸ್ ಅಂತ ಅಷ್ಟಿಲ್ಲ. ಒಂಥರ ಸೌಂಡ್ ಬಂತ ನೋಡೋದು. ಕೈ ಬರೋ. ಆಯ್ತು ಆಯ್ತು ಆಯ್ತು. ವೈರ್ ಇಟ್ಕೊಂಡ. ಕಮಲರು. ವೈರ್ ಸೇಫ್ ಆಗೋಕ್ಕೆ ಸುಟ್ಕೊಳ್ತದೆ ಇಲ್ಲ ನೋಡಿ. ಹಿಂಗೆ ವೈಟ್ದು ಹೊಟ್ಟೆ ಕಾಣಿಸ್ತದೆ ಮನ ಅದು ಬಾಲ ಕಳೆದಿತ್ತಲ್ಲ ಗೊತ್ತಾಗ್ತದೆ. ದೊಡ್ಡದಾಣ ಇದು ದೊಡ್ಡದಾ ನಡಿಯೋಗಂ ಗಾಡಿ. ಜೈ 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 ಕೃಷ್ಣ. ಬಾ. ಏನಪ್ಪ ಹತ್ರ ಹೋಗ ಅದ್ರಿಗೆ ಚಿಟ್ಟು ಬಾಟಲ್ಲಿ ಹಾಕಿದ್ರು ಭಯ ಬೀಳ್ತಾರೆ. ಮಂಡ್ಲ ಅಲ್ಲಣ್ಣ ಬೆಳಕಿಟ್ಟು ಬೆಳಕಿಗೆ ಹತ್ರ ಪೀಜರ ಇನ್ನ ಬರ ಹತ್ರ ಜೈ ಶ್ರೀರಾಮ್.